ಕಾರ್ತಿಕ ಮಾಸ ಅಂತಂದ್ರೇ ಸಂಭ್ರಮ ಸಡಗರ. ಅದರಲ್ಲೂ ಕಡಲೆಕಾಯಿ ಪ್ರಿಯರಿಗಂತೂ ಹಬ್ಬವೋ ಹಬ್ಬ. ಕಳೆದ 3-4 ದಿನಗಳಿಂದ ಮಲೇಶ್ವರಂನಲ್ಲಿ ನಡೀತಾ ಇರುವ ಕಡಲೆಕಾಯಿ ಪರಿಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದ್ದು ಇವತ್ತು ಕೊನೆ ದಿನ. ಜೊತೆಗೆ ರಜೆ ಹಿನ್ನೆಲೆ ಜಂಗುಳಿಯೇ ತುಂಬಿತ್ತು. ಇನ್ನು ರಜಾ ಮಸ್ತಿ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕಡಲೆಕಾಯಿ ಪರಿಷೆಗೆ ಬಂದು ಕೂಡಲೇ ಕಡಲೆಕಾಯಿ ಜೊತೆ ಕಡಲೆಪೂರಿ, ಮಾವಿನಕಾಯಿ, ಸೀಬೆಕಾಯಿ ಚಿಪ್ಸ್ ತಿಂದು ಹಬ್ಬ ಆಚರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸರಬಳೆ ಆಟಿಕೆಗಳನ್ನು ಕೊಂಡುಕೊಂಡು ಖುಷಿಪಟ್ಟಿದ್ದಾರೆ. ಜನ ಬರ್ತವ್ರೆ. ಆಮೇಲೆ ಲಾಸ್ಟ್ ಟೈಮು ಅಷ್ಟೇ ಚೆನ್ನಾಗಿತ್ತು, ಅದು ಈ ಸಲ ಫುಲ್ಲು ಚೆನ್ನಾಗಿ ಇದು ಮಾಡ್ತವ್ರೆ. ದೇವಸ್ಥಾನದಲ್ಲೆಲ್ಲ ಚೆನ್ನಾಗೈತಿ ಈ ಸಲ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಇದು ಈ ವರ್ಷ ಇಷ್ಟ ಆಯಿತು ತುಂಬ. ಯಾವಾಗಲೂ ಯಾವಾಗಾನ ಬರುತ್ತೆ ಕಡಲೆಕಾಯಿ ರೋಸ್ಟೆಡು, ಇದೆಲ್ಲ ಇಷ್ಟ ಆಯಿತು ತಿನ್ನಕ್ಕೂ. ಆಮೇಲೆ ಇಲ್ಲಿ ಬಂದು ಇಷ್ಟ ಆಯಿತು. ತುಂಬ ಖುಷಿಯಾಗಿದೆ ನಮಗೆ. ಇಲ್ಲಿ ಕಡಲೆಕಾಯಿ ಪರಿಷೆ ಇರೋದ್ರಿಂದ ಮಲ್ಲೇಶ್ವರಮಲ್ಲಿ ಬಸವಣ್ಣನ ಕಡಲೆಕಾಯಿಯಿಂದ ಮಾಡಿರೋದು ತುಂಬ ಖುಷಿ ಆಯಿತು. ನಾವು ತಿರುವಣ್ಣಾಮಲೆಯಿಂದ ಬಂದಿರೋದು. ಚೆನ್ನಾಗಿ ವ್ಯಾಪಾರ ಆಯಿತು ನಮಗೆ. ನಾವು ನಾಟಿ ಕಡಲೆಕಾಯಿ ಫಾರಂ ಕಡಲೆಕಾಯಿ ತಗೊಂಬಂದಿದ್ದೀವಿ. 15ನೇ ತಾರೀಕು ನಾವು ಹುಣ್ಣಿಮೆ ದಿವಸ ಪ್ರಾರಂಭ ಮಾಡಿದ್ವಿ. ಈ ಬಾರಿಯ ವಿಶೇಷ ಏನು ಅಂದರೆ, ನಾವು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಪ್ರತಿ ತಿಂಗಳು ಹುಣ್ಣಿಮೆ ಆಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಅದು